ಸಿಹಿಗೆಣಸು ಕಾಲಕಾಲಕ್ಕೆ ಲಭ್ಯವಾಗುವ ತರಕಾರಿಗಳನ್ನು ಸೇವಿಸುವುದರಿಂದ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಈಗ ಮಾರುಕಟ್ಟೆಗಳಲ್ಲಿ ಸಿಹಿಗೆಣಸು ಹೆಚ್ಚಾಗಿ ಕಂಡುಬರುತ್ತಿದೆ. ನೋಡಲು ಆಲೂಗಡ್ಡೆಯಂತೆ ಕಾಣುವ ಈ ಸಿಹಿಗೆಣಸು ಅದೆಷ್ಟೋ ಜನರಿಗೆ ಇಷ್ಟವಾಗುವುದೇ ಇಲ್ಲ. ಆದರೆ ಇದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಂಡರೆ ಇದನ್ನು ನೀವು ಮಿಸ್ ಮಾಡದೆ ಕೊಂಡು ತಿನ್ನುವಿರಿ. ಸಿಹಿಗೆಣಸಿನಿಂದಾಗುವ ಪ್ರಯೋಜನಗಳು: ಪೋಷಕಾಂಶಗಳಲ್ಲಿ ಸಮೃದ್ಧ. ಹೌದು, ಸಿಹಿಗೆಣಸು ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ನಂತಹ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳಲ್ಲಿ ಸಮೃದ್ಧವಾಗಿದೆ. ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಕೆಂಡ್ ಒನ್, ಬಲವಾದ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು. ಸಿಹಿಗೆಣಸು ಬೀಟಾ ಕೆರೋಟಿನ್ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ. ಇದು ದೇಹವನ್ನು ಆಕ್ಸಿಡೇಟಿವ್ ಒತ್ತಡ ಮತ್ತು ವಿವಿಧ ದೀರ್ಘಕಾಲದ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಒನ್, ಕಣ್ಣುಗಳಿಗೆ ಪ್ರಯೋಜನಕಾರಿ. ವಿಟಮಿನ್ ಎ ಸಿಹಿಗೆಣಸುಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ನೀವು ಕಣ್ಣುಗಳ ಆರೋಗ್ಯಕ್ಕೆ ಇದು ತುಂಬ ಪ್ರಯೋಜನಕಾರಿಯಾದಂತಹ ತರಕಾರಿಯಾಗಿದೆ. ತರಕಾರಿ ಅಂತಿರೋ ಏನಂತೀರ ನೋಡಿ, ಇದು ಜೀರ್ಣಕ್ರಿಯೆ ಹೆಚ್ಚಳವಾಗುತ್ತೆ. ಸಿಹಿಗೆಣಸಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ. ಇದು ಸ್ವೀಟ್ ಇರುತ್ತೆ, ಆದರೂ ಸಹ ಇದರಲ್ಲಿ ಗ್ಲೈಸೆಮಿಕ್ ಅನ್ನೋ ಒಂದು ಅಂಶ ಇರೋದ್ರಿಂದ ಸಕ್ಕರೆ ಮಟ್ಟದಲ್ಲಿ ತ್ವರಿತ ಹೆಚ್ಚಳ ಆಗುವ ಸಂಭವ ಇರುತ್ತೆ. ಆದ್ದರಿಂದ ಶುಗರ್ ಕಂಟೆಂಟ್ ಅಂದರೆ BP ಶುಗರ್ ಇರೋರು ತಿನ್ನೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಇದನ್ನು ಮಿಕ್ತವ್ರಿಗೆ ಒಳ್ಳೆಯದು. ಊತವನ್ನು ಕಡಿಮೆ ಮಾಡುತ್ತೆ. ಸಿಹಿಗೆಣಸು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಹಾಗೆ ತುಂಬ ಕಾಯಿಲೆಗಳನ್ನು ಇದು ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್, ಆರೋಗ್ಯಕರ ಹೃದಯ. ಸಿಹಿಗೆಣಸಿನಲ್ಲಿ ಕಂಡುಬರುವ ಹೆಚ್ಚಿನ ಪೊಟ್ಯಾಷಿಯಂ ಅಂಶ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುತ್ತೆ. ನೆಕ್ಸ್ಟ್, ತೂಕ ನಿರ್ವಹಣೆ. ಸಿಹಿಗೆಣಸು ಪೌಷ್ಟಿಕಾಂಶ ಮತ್ತು ತೂಕ ನಿರ್ವಹಣೆಗೆ ತುಂಬ ಸಹಾಯ ಮಾಡುತ್ತೆ. ಆರೋಗ್ಯಕರ ಚರ್ಮ. ಸಿಹಿಗೆಣಸು ಹೆಚ್ಚಿನ ವಿಟಮಿನ್ ಸಿ ಮತ್ತು ಇ ಅನ್ನು ಹೊಂದಿರೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಪ್ರತಿರಕ್ಷಣಾ ವ್ಯವಸ್ಥೆ. ಸಿಹಿಗೆಣಸಿನಲ್ಲಿ ಎಲ್ಲ ವಿಟಮಿನ್ಗಳು, ಖನಿಜಗಳು ಉತ್ಕರ್ಷಣ ನಿರೋಧಕ ಸಂಯೋಜನೆಯ ಬಲಪಡಿಸುತ್ತದೆ. ಇದರಿಂದ ದೇಹ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಸಿಹಿಗೆಣಸನ್ನು ಬೇಯಿಸುವ ಮೂಲಕ ತಿನ್ನಬಹುದು, ಆವಿಯಲ್ಲಿ ಕುದಿಸಿ ತಿನ್ನಬಹುದು, ಹಾಗೆ ಹಸಿ ಗೆಣಸನ್ನು ಕೂಡ ತಿನ್ನಬಹುದು. ನಾನು ತುಂಬ ಜಾಸ್ತಿ ತಿನ್ನೋದೇ ಹಸಿ ಗೆಣಸನ್ನು. ಅದು ಮೇಲ್ಗಡೆ ಸಿಪ್ಪೆ ತೆಗೆದಬೇಕಾದ್ರೆ ತಿನ್ಬೋದು, ಇಲ್ಲಾಂದರೆ ಸಿಪ್ಪೆ ಸಮೇತ ನೀಟಾಗಿ ಮಣ್ಣೆಲ್ಲ ಹೋಗೋ ಥರ ತೊಳೆದ್ಬಿಟ್ಟು ತಿನ್ನಬೇಕು. ಅದು ಭೂಮಿಯ ಒಳಗಡೆ ಬೆಳೆಯುವಂಥದ್ದು ಗೆಡ್ಡೆ ಅದು. ಈ ಕ್ಯಾರೆಟು, ಬೀಟ್ರೂಟು ಹೇಗೆ ಮೂಲಂಗಿ ಭೂಮಿ ಒಳಗೆ ಬೆಳೆಯುತ್ತೋ ಅದೇ ಥರ ಗೆಣಸು ಕೂಡ ಬಳ್ಳಿ ಥರ ಹಬ್ಬಿರುತ್ತೆ. ಆ ಬಳ್ಳಿನ ನಾವು ಗುದ್ಲಿ ತಗೊಂಡು ಅಗೆದು ತೆಗಿಬೇಕು. ಒಂದು ಸ್ವಲ್ಪನೂ ಸ್ಕ್ರ್ಯಾಚ್ ಆಗಬಾರ್ದು ಗೆಣಸು. ಆ ಥರ ಸೂಕ್ಷ್ಮವಾಗಿ ಭೂಮಿಯನ್ನು ಅಗೆದು ನಿಧಾನವಾಗಿ ತೆಗಿಬೇಕು ಗೆಣಸನ್ನು. ಇಲ್ಲ ಅಂದರೆ ಅದು ಸ್ಮೂತ್ ಇರುತ್ತೆ ಮೇಲ್ಗಡೆ ಸ್ಕಿನ್ನು ಗೆಣಸಿಂದು. ಒಂದು ಚೂರು ಏನಾದರೂ ಗುದ್ಲಿ ಅದಕ್ಕೆ ತಾಕ್ತು ಅಂದರೆ ಅದೆಲ್ಲ ಹಂಗೆ ನಿಧಾನ ಕಿತ್ಕೊಂಬಂದ್ಬಿಡುತ್ತೆ. ಮತ್ತು ಅದನ್ನೆಲ್ಲ ಮಣ್ಣಾಗಿರುತ್ತೆ. ಮತ್ತು ಅದನ್ನು ಒಂದು ನೆಕ್ಸ್ಟ್ ಡೇ ಅವ್ರು ಮಾರೋಕ್ಕೆ ಬಂದಾಗ ಅದಂಗೆ ಒಣಗ್ದಂಗೆ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸಲ್ಲ, ನೋಡೋದಕ್ಕೂ ತಗೋಬೇಕಾದ್ರೂ ಒಣಗ್ದಂಗೆ ಕಾಣಿಸ್ತಿರುತ್ತೆ. ಹಾಗಾಗಿ ಅದನ್ನು ತೆಗೆಯೋದು ಸ್ವಲ್ಪ ಕಷ್ಟನೇ. ಹಸಿಗೆಣಸನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಜಾಸ್ತಿ ಹಸಿಗೆಣಸನ್ನು ತಿಂತೀನಿ. ಇವತ್ತು ಜಾಸ್ತಿ ಇತ್ತು, ಹಾಗಾಗಿ ಬೇಯಿಸಿ ಸ್ವೀಟ್ ಮಾಡಿದ್ದೀನಿ. ಇದರಲ್ಲಿ ಚಪಾತಿನೂ ಮಾಡ್ತಾರೆ, ಪರೋಟ ಥರ ಚಪಾತಿ ಮಾಡ್ತಾರೆ ಇದರಲ್ಲಿ. ಅಂದರೆ ರೋಟಿ ಕರಿ ಮಾಡ್ತಾರಲ್ಲ ಆ ಥರ, ಏನು ಹಿಟ್ಟು ಹಾಕ್ಕೊಳ್ದೇನೂ ಮಾಡ್ತಾರೆ ಇದರಲ್ಲಿ. ನೆಕ್ಸ್ಟು ಮರಗೆಣಸು ಬರುತ್ತಲ್ಲ ಅದರಲ್ಲೂ ಮಾಡ್ತಾರೆ. ನಾನಿಲ್ಲಿ ಸ್ವೀಟ್ ಮಾಡಿದ್ದೀನಿ. ಯಾವ ಥರ ಸ್ವೀಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಿ ಮಾಡಿ ನನಗೆ ಹೇಗಿತ್ತು ಅಂತ ಸ್ವೀಟು ಕಮೆಂಟ್ ಮಾಡಿ ಹೇಳಿ.
ಈ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.